ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ಪುತ್ತೂರಿಗೆ ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಸುಳ್ಯ ಶ್ರೀ ಚೆನ್ನಕೇಶವ ದೇವರ ಹೊಸ ರಥ ಬರ್ತಾ ಇದೆ. ಸೊ ನಾವು ನಿನ್ನೆ ಇಲ್ಲಿಗೆ ಹೋಗಿದ್ವಿ, ಉಡುಪಿ ಅಲ್ಲ, ಕುಂದಾಪುರದ ಕುಂಬಾಶಿ ಕೋಟೇಶ್ವರಕ್ಕೆ ಹೋಗಿ ಅಲ್ಲಿಂದ ರಥ ಒಟ್ಟಿಗೆ ಬಂದ್ವಿ. ಪುತ್ತೂರಲ್ಲಿ ನಿನ್ನೆ ವಿವೇಕಾನಂದಲ್ಲಿ ಸ್ಟೇ ಆಗಿತ್ತು ರಥ, ಅಂದರೆ ಅಲ್ಲಿ ತಂಗಿತ್ತು. ಇವತ್ತು ಅಲ್ಲಿಂದ ರಥ ಹತ್ತಾಗಿತ್ತು. ಅಲ್ಲಿ ಟ್ರೀಟ್ ಮಾಡಿದ್ದು ಸೂಪರ್ ಇತ್ತಲ್ಲ ನಿನ್ನೆ ಇಲ್ಲಿ ಕುಂಬಾಶಿಯಲ್ಲಿ. ಎಲ್ಲ ಬರೋ ಊಟ ಎಲ್ಲ ಟ್ರೀಟ್ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ದಿವಸ ನಾವು ಬಂದದಲ್ವಾ. ಹೌದು. ಸೊ ಫುಲ್ ಚೆನ್ನಾಗಿತ್ತು ಎಲ್ಲ, ಮೆಮೊರೇಬಲ್ ಮಾತ್ರ. ಅದೇ ಮೆಮೊರೇಬಲ್. ಮತ್ತೆ ನಮ್ಮ ಒಂದು ಒಟ್ಟಿಗಿದ್ದ ವೈಬ್ ಇತ್ತಲ್ಲ ಅದು. ಎಲ್ಲರೂ ಅವರವರ ಪಾಡಿಗೆ ಒಂಥರ ಖುಷಿಯಲ್ಲಿ. ನಮಗೆ ಇನ್ನು ಈ ಪುತ್ತೂರಿನ ಸುಳ್ಳೆ ಬರೋಕೆ ಎಷ್ಟು ಹೇಗಿರ್ತದೆ ಗೊತ್ತಿಲ್ಲ, ಎಲ್ಲ ಸೇರ್ತಾರೆ, ಜನ ಜಾಸ್ತಿ ಆಗ್ತಾರೆ. ಬಟ್ ಅದೊಂದು ಮಾತ್ರ ನಮಗೆ ಒಂಥರ ಹ್ಯಾಪಿ ಟೂರ್ ಹೋದಾಗೆ ಆಗಿದೆ. ಎಲ್ರು ಖುಷಿ, ಅಂದ್ರೆ ಎಲ್ಲ ಸುಳ್ಳೆದವ್ರೆ, ಹಿರಿಯರು, ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿದವರೆಲ್ಲ ಇದ್ದದ್ದು. ಅದ್ರಲ್ಲಿ ನಾವೊಂದು ಮಿಂಗಲ್ ಆಗಿ ಒಂಥರ ಅದೇನೋ ಒಂದು ಮರಿಲಿಕ್ಕೆ ಆಗದ ದಿನ ಮಾತ್ರ, ಸತ್ಯ ಹೇಳ್ತೇನೆ. ಅದು ಎಲ್ಲರೊಟ್ಟಿಗೆ ಮಾತಾಡ್ಕೊಂಡು ಜಾಲಿ ಹೊಡಿಗಿದ್ವಿ, ಒಂಥರ ಖುಷಿ ಆಗಿತ್ತು ಹಾಗೆ. ಸೊ ಇವತ್ತು ಪುತ್ತೂರಿಂದ ಸುಳ್ಯಕ್ಕೆ ಬ್ರಹ್ಮರಥ ಬರ್ತಾ ಇದೆ. ಸೊ ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ವ್ಲಾಗ್ ಇದು. ಅಂದರೆ ಬ್ರಹ್ಮರಥ ಬರ್ತಾ ಇರುವುದಿಲ್ಲ ನಮ್ಮ ಎಷ್ಟು 300 ವರ್ಷಗಳ ನಂತರ ಬರ್ತಿರುವಂಥ ಬ್ರಹ್ಮರಥ ಇದು. ಸೊ ಈ ಬ್ರಹ್ಮರಥ ಬಂದ ಮೇಲೆ ಎಷ್ಟು ಟೈಮ್ ಆಗ್ತದೋ ಅದು ಏನು ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಲೈಫ್ ಟೈಮ್ ವ್ಲಾಗ್ ಇದು ಒಂದು. ಸೊ ಹಾಗಾಗಿ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಇವಾಗ ನಾವು ಪುತ್ತೂರು ಸೈಡ್ ಹೋಗ್ತಾ ಇದ್ದೇವೆ. ಸೊ ಹೋಗಿ ರಥವನ್ನು ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ನಿನ್ನೆ ಫುಲ್ ನೈಟ್ ಬರುವಾಗ ಫುಲ್ ಲೈಟಿಂಗ್ಸ್ ಹಾಕಿ ಫುಲ್ ಚೆನ್ನಾಗಿ ಕಾಣ್ತಿತ್ತು. ಇವಾಗ ಅಲಂಕಾರ ಎಲ್ಲ ಮಾಡಿದ್ದಾರೆ, ಹೂವಿನ ಅಲಂಕಾರ ಎಲ್ಲ. ಸೊ ಅಲ್ಲಿ ನೋಡಿ ಹೋಗ. ಇವತ್ತು ಸುಳ್ಳಿಯಲ್ಲಿ ಫುಲ್ ಹೆವಿ ಜನ ಸೇರ್ಲಿಕ್ಕಿದ್ದಾರೆ. ಇವಾಗ ಮಧ್ಯಾಹ್ನ 11:15 ಆಗಿದೆ. ಸುಳ್ಯಕ್ಕೆ ತಲುಪ ಒಂದು 4 ಗಂಟೆ ಆಗ್ಬೋದು. ಅಂದರೆ ಅಲ್ಲೆಲ್ಲಿ ಸ್ಟೇ ಆಗಿ ಅಲ್ಲಿ ಪೂಜೆ ಎಲ್ಲ ಆಗಿ ಬರುವಂಥದ್ದು. ಸೊ ವೇಟು ಪುತ್ತು ಚಲೋ. ಮನೆಯವರಿಂದ ಸುಳ್ಯ ಚೆನ್ನಕೇಶವ ದೇವರಿಗೆ ಬ್ರಹ್ಮರಥ ಸಮರ್ಪಣೆ. 300 ವರ್ಷಗಳ ನಂತರ ಸುಳ್ಯಕ್ಕೆ ಬ್ರಹ್ಮರಥದ ಆಗಮನ. ಮತ್ತು ಮನೆಯವರಿಂದ ಸುಳ್ಯದ ಶ್ರೀ ಚೆನ್ನಕೇಶವ ದೇವರಿಗೆ ಬ್ರಹ್ಮರಥ ಸಮರ್ಪಣಾ ಕಾರ್ಯಕ್ರಮ ಇದೀಗ ಸಾಗುತ್ತಾ ಪುತ್ತೂರಿನಿಂದ ತಿರುವಳಿಕೆಗೆ ಸುಳ್ಯದ ಕಡೆಗೆ ಬ್ರಹ್ಮರಥದ ಸಮರ್ಪಣಾ ಮೆರವಣಿಗೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧು ಮಾಡಿದ್ದಾರೆ. ಮತ್ತು ಮನೆಯವರಿಂದ ಸುಳ್ಯದ ಶ್ರೀ ಚೆನ್ನಕೇಶವ ದೇವರಿಗೆ ಬ್ರಹ್ಮರಥ ಸಮರ್ಪಣಾ ಕಾರ್ಯಕ್ರಮ ಇದೀಗ ಸಾಗುತ್ತಾ ಪುತ್ತೂರಿನಿಂದ ತಿರುವಳಿಕೆಗೆ ಸುಳ್ಯದ ಕಡೆಗೆ ಬ್ರಹ್ಮರಥದ ಸಮರ್ಪಣಾ ಮೆರವಣಿಗೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧು ಮಾಡಿದ್ದಾರೆ. ಸೊ ಇವಾಗ ಮಧ್ಯಾಹ್ನ 2:30 ಆಗಿದೆ. ಕುಂಬ್ರ ರೀಚ್ ಹೊರಡ್ತಾ ಇದ್ದೇವೆ. ಸೊ ನಮ್ಮ ಫ್ರೆಂಡ್ ನೋಡ್ಬೋದು, ರಥ ದೂರದಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತಿದ್ದೇನೆ. ಸೊ ಹೋಗೋಣ ಸ್ವಲ್ಪ ಹತ್ರ. ಸೊ ಇನ್ನು ಇದಾದಮೇಲೆ ನಾವು ನೆಕ್ಸ್ಟ್ ಹೋಗುವಂಥದ್ದು ಕನಕಮ್ಮಚಲು. ಅಲ್ಲಿ ಒಂದು ಸ್ಟಾಪ್ ಇದೆ, ಅದಾದಮೇಲೆ ಸುಳ್ಯನೇ. ಸೊ ಹಾಗಾಗಿ ನೂರಾರು ವಾಹನಗಳು ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆ ಇದೆ. ಜಸ್ಟ್ ಒಮ್ಮೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ. ಸೊ ಫ್ರಂಟ್ ನೋಡ್ಬೋದು, ರಥ ಅಲ್ಲಿದೆ, ಹಿಂದ್ಗಡೆ ವಾಹನ. ಬಲೆ ರಿಕ್ಷಾ ಖಾಲಿ ಉಂಟು. ರಿಕ್ಷಾದಿಂದ ಆಗಮನ.
ಅಭಿಮಾನಿಗಳೇ, ಚೆನ್ನಿಕೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ತಲುಪಲಿದೆ. ಪ್ರಭು ಶ್ರೀ ಚೆನ್ನಕೇಶವದವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಡಾಕ್ಟರ್ ಕೆ.ವಿ. ಚಿದಾನಂದಗೌಡ ಅವರ ಕುಟುಂಬ ಹಾಗೂ ಕುಟುಂಬಸ್ಥರ ಪರವಾಗಿ ಹಾಗೂ ಚೆನ್ನಕೇಶವ ದೇವಸ್ಥಾನದ ಸ್ಪರ್ಶ ಮಾಡಲಿದ್ದೇವೆ. ಅಲ್ಲಿವರೆಗೆ ನಾವು ರಥವನ್ನ ಸ್ಪರ್ಶ ಮಾಡಲಿಲ್ಲ. ಮರದ ದೀಪಿಯ ಮೇಲೆ ನಾವು ಈ ಒಂದು ರಥದಲ್ಲಿ ನಾಗರಕ್ಷಕ ನಿರ್ಮಿಸಿಕೊಳ್ತವೆ. ಉಚಿತವಾಗಿ ಬ್ರಹ್ಮರಥಗಳನ್ನ ಕೊಡಿಮರಗಳನ್ನ ಎಲ್ಲ ದೇವಸ್ಥಾನಗಳಿಗೆ ಕಳಿಸಿ ಕೊಟ್ಟು ಅಲ್ಲ ದೋಸ್ತು ಎಲ್ಲ ಆಗಿದೆ. ಮಾಡ್ತೆ